ಈ ಮಾಟಗಾತಿ ಎದ್ದು ಒಂದು ಧರ್ಮ, ಆ ಚೆಂಗ್ಲು ತೀಟೆ ಸುಬ್ಬನದು ಮತ್ತೊಂದು ಧರ್ಮ. ಈ ಸುಪ್ನಾತಿಗೆ ಆಲ್ರೆಡಿ ಒಂದು ಮದುವೆಯಾಗಿ ಗಂಡ ಅನಾರೋಗ್ಯಕ್ಕೆ ತುತ್ತಾಗಿ ಸಾವನ್ನಪ್ಪಿದ್ದ. ಹೀಗಿದ್ದ ಇವಳಿಗಿನ್ನೂ 30ರ ಆಸುಪಾಸು. ಅವಳು ತಾನೇ ಏನು ಮಾಡಿಯಾಳು? ಅವಳಿಗೂ ಯಾರದಾದ್ರೂ ಸೌಖ್ಯವಾದ ಸಖ್ಯದ ಸುಖ ಬೇಕಾಗಿತ್ತು ಅನಿಸುತ್ತೆ. ಹೀಗೆ ಮೊದಲ ಗಂಡನ ಸಾವು ಇವಳನ್ನ ಅಷ್ಟಾಗಿ ಕಾಡಿರಲಿಲ್ಲ ಅನಿಸುತ್ತೆ. ಚಿಕ್ಕಮಗಳೂರಿನ ಅಜ್ಜಂಪುರ ತಾಲೂಕಿನ ದಾಸರಹಟ್ಟಿಗೆ ಈ ವೈಯಾರಿಯ ಅಕ್ಕನನ್ನ ಕೊಟ್ಟು ಮದುವೆ ಮಾಡಿದ್ರು. ಯಾವಾಗ ಇವಳಿಗೆ ಇದ್ದ ಮನೆಯಲ್ಲಿ ಒಂಟಿತನ ಕಾಡ್ತಾ ಇತ್ತೋ, ವಿರಹದ ವೇದನೆಗೆ ಜಾರ್ತಾ ಇದ್ಲೋ, ಜೊತೆಗೆ ಬೇಜಾರಾದಾಗಲೆಲ್ಲ ಅಕ್ಕನ ಮನೆ ಕಡೆ ಮುಖ ಮಾಡಿಬಿಡ್ತಾ ಇದ್ಲು. ಅಕ್ಕನ ಮನೆಗೆ ಹೋದವಳು ತನ್ನ ಆಸರಿಕೆ ಬೇಸರಿಕೆ ಕಳ್ಕೊಂಡು ಬಂದ್ಲಾ ಅಂದರೆ ಹೋ ಹರೆಯದ ವಯಸ್ಸಲ್ಲಿ ತನಗೇನು ಬೇಕಿತ್ತೋ ಅದನ್ನು ಹುಡುಕಿಕೊಂಡು ಬಿಟ್ಟಿದ್ಲು. ನಾನು ಏನು ಹೇಳೋಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಸಣ್ಣ ಸುಳಿವು ನಿಮಗೆ ಇಷ್ಟೊತ್ತಿಗಾಗಲೇ ಗೊತ್ತಾಗಿರುತ್ತೆ ಬಿಡಿ. ಈ ಹರೆಯದ ಉಲ್ಲಾಸವು ಮರೆಯುವ ಸಂತೋಷವು ಈ ಸಂಗಾತಿಯು ಸೇರಿದಾಗ ಜೊತೆ ಸಂಗೀತ ರಂಗೆ ತಂದಿದೆ. ಹೌದು ವೀಕ್ಷಕರೇ, ಈ ಫೋಟೋದಲ್ಲಿ ಕಾಣುವ ಈಕೆ ಹೆಸರು ಫರ್ಜಾನಾ ಅಂತ. ಈಕೆ ತುಮಕೂರು ಜಿಲ್ಲೆಯ ತಿಪಟೂರು ಮೂಲದವಳು. ಇವಳಿಗೆ ಕೆಲ ವರ್ಷಗಳ ಹಿಂದೆ ಮದುವೆ ಮಾಡಲಾಗಿತ್ತಂತೆ. ಬಟ್ ಗಂಡ ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದ. ಫರ್ಜಾನಾ ಅನ್ನೋರ್ಗು ಸಹ ಮೊದಲನೇ ಗಂಡ ಯಾವುದೋ ಕಾಯಿಲೆಯಿಂದ ಮೃತಪಟ್ಟಿರ್ತಾರೆ. ಸೊ ಅದಾದ ಮೇಲೆ ಇವರಿಗೆ ಎರಡನೇ ಮದುವೆ ಆಗಿರುತ್ತೆ. ಮದುವೆಯಾದ ಮೊದಲ ಗಂಡ ಅಕಾಲಿಕ ಮರಣವನ್ನಪ್ಪಿದ ಕಾರಣಕ್ಕೆ ಫರ್ಜಾನಳಿಗೆ ಮತ್ತೊಂದು ಗಂಡಿನ ಸಂಘ ಬೇಕಾಗಿರುತ್ತೆ. ಅದೇ ಹುಡುಕಾಟದಲ್ಲಿದ್ದ ಇವಳಿಗೆ ಇವ್ರ ಅಕ್ಕನೇ ಒಬ್ಬನನ್ನ ಸೆಟಪ್ ಮಾಡಿಕೊಡ್ತಾಳೆ. ಅವನೇ ಈ ಸ್ಟೋರಿಯ ಮೈನ್ ವಿಲನ್. ಅವನ ಹೆಸರು ಬಂದು ಧನರಾಜ್. ಫರ್ಜಾನಾ ಅನ್ನೋರು ಅಕ್ಕ. ಅವರು ಈ ಅಜ್ಜಂಪುರ ತಾಲೂಕು ದಾಸರಹಟ್ಟಿ ಗ್ರಾಮಕ್ಕೆ ಮದುವೆ ಆಗಿರ್ತಾರೆ. ಸೊ ಅವರು ಅಲ್ಲಿ ವಾಸ ಇರುವಾಗ ಈ ಫರ್ಜಾನಾ ಅವರು ಆವಾಗ ಅವರ ಅಕ್ಕ ಹತ್ರ ಹೋಗಿ ಬರ್ತಾ ಇರ್ತಾರೆ. ಹಾಗೆ ಹೋದಾಗ ಇವರಿಗೆ ಈ ಧನರಾಜ್ ಅನ್ನೋನು ಪರಿಚಯ ಆಗಿರ್ತಾರೆ. ಮತ್ತು ಅವರ ಅಕ್ಕಗೂ ಸಹ ಈ ವೆಂಕಟೇಶ್ ಅನ್ನೋರ ಜೊತೆ ಇಲ್ಲಿಗಲ್ ಅಫೇರ್ ಇದೆ ಅನ್ನೋದು ನಮಗೆ ಈ ತಿಳಿದು ಬರುತ್ತಾ ಇದೆ. ಕೇಳಿಸ್ಕೊಂಡ್ರಾ? ಈ ಫರ್ಜಾನಾ ಅಕ್ಕನ ಮನೆಗೆ ಹೋಗಿ ಬರುವ ವೇಳೆ ಇವಳಿಗೆ ಈ ಧನರಾಜ್ ಅನ್ನೋ ದುರುಳನ ಪರಿಚಯವಾಗಿ ಆಕೆ ಜೊತೆಗೆ ತನ್ನ ಅನೈತಿಕ ಸಂಬಂಧ ಹೊಂದಿರ್ತಾನೆ. ಇವರಿಬ್ಬರ ಈ ರಾಸಲೀಲೆಗೆ ಪ್ರೇರಣೆ ಸಹಕಾರ ಈ ಫರ್ಜಾನಳ ಅಕ್ಕನದ್ದೇ ಕುಮ್ಮಕ್ಕಾಗಿರುತ್ತೆ. ಯಾಕಂದ್ರೆ ಇವಳ ಅಕ್ಕನಿಗೂ ಧನರಾಜ್ ಗೆಳೆಯ ವೆಂಕಟೇಶ್ ಅನ್ನೋ ಹಂತಕನ ಜೊತೆ ಲವಿ ಡವಿ ಇರುತ್ತೆ. ಆ ಕಾರಣಕ್ಕೆ ಬರಗೆಟ್ಟು ಕೂತಿದ್ದ ತಂಗಿಗೂ ಈ ಧನರಾಜ್ ಜೊತೆ ಅಫೇರ್ ಇಟ್ಕೊಳ್ಳಲು ಸಹಕಾರ ಸಿಕ್ಕಿರುತ್ತೆ. ಹೀಗೆ ಧನರಾಜ್ ಜೊತೆ ಕುಲ್ಲ ಸಂಬಂಧ ಬೆಳೆಸಿಕೊಂಡ ಫರ್ಜಾನಳ ನೌಟಂಕಿ ಆಟವನ್ನ ಅವಳ ತಂದೆ ತಿಪಟೂರಿನ ರೈಲ್ವೆ ಸ್ಟೇಷನ್ನಲ್ಲಿ ಕಣ್ಣಾರೆ ಕಂಡು ತುಂಬಾ ಗಾಬರಿಗೊಳಗಾಗಿ ಮಗಳಿಗೊಂದು ಮದುವೆ ಮಾಡಬೇಕೆಂಬ ನಿರ್ಧಾರಕ್ಕೆ ಬಂದು ಬಿಡ್ತಾರೆ. ನಮಗೆ ತಿಳಿದು ಬಂದಿರೋದೇನೆಂದರೆ, ಈ ಮನ್ಸೂರ್ ಪಾಷಾ ಅನ್ನೋರು ಒಂದು ತಿಂಗಳ ಹಿಂದೆ ಜಾನ್ವರಿ ತಿಂಗಳಲ್ಲಿ ಒಬ್ಬ ಫರ್ಜಾನಾ ಮನ್ಸೂರ್ ಪಾಷಾ, ಸೊ 31 ವರ್ಷ, ಇವರನ್ನು ಮದುವೆ ಮಾಡ್ಕೊಂಡಿರ್ತಾರೆ. ಸೊ ಇವ್ರಿಗೂ ಎರಡನೇ ಮದುವೆ ಆಗಿರುತ್ತೆ. ಮೊದಲನೇ ಹೆಂಡತಿ ಡೈವೋರ್ಸ್ ಆಗಿರ್ತಾರೆ. ಮತ್ತು ಈ ಫರ್ಜಾನಾ ಅನ್ನೋರ್ಗು ಸಹ ಮೊದಲನೇ ಗಂಡ ಯಾವುದೋ ಕಾಯಿಲೆಯಿಂದ ಮೃತಪಟ್ಟಿರ್ತಾರೆ. ಸೊ ಅದಾದ ಮೇಲೆ ಇವರಿಗೆ ಎರಡನೇ ಮದುವೆ ಆಗಿರುತ್ತೆ. ಕೇಳಿಸ್ಕೊಂಡ್ರಲ್ಲ? ಯಾವಾಗ ಮಗಳು ಹಾದಿ ತಪ್ಪಿ ಹಾದಿ ಬೀದಿಯಲ್ಲಿ ಮನೆಯ ಮಾನ ತೆಗೆಯುವ ಕೆಲಸ ಮಾಡ್ತಾಳೆ ಅನ್ನೋದು ಕಣ್ಣಿಗೆ ಬೀಳುತ್ತೋ, ಇವಳಿಗೆ ಸೂಟಬಲ್ ಆಗುವಂಥ ಮೊದಲೇ ಮದುವೆಯಾಗಿ ಹೆಂಡತಿಯಿಂದ ಡಿವೋರ್ಸ್ ಪಡೆದು ಗುಜರಿ ವ್ಯಾಪಾರ ಮಾಡಿಕೊಂಡಿದ್ದ ಬಲೀಕ ಬಕ್ರ ತಿಪಟೂರ್ ಗಾಂಧಿನಗರದ ವಾಟರ್ ಟ್ಯಾಂಕ್ ನಿವಾಸಿ ಮನ್ಸೂರ್ ಪಾಷಾ ಸಿಕ್ಕಿಬಿಡ್ತಾನೆ. ಈ ಪಾಷನಿಗೆ ತಂದೆ ಇಲ್ಲ, ಇರೋದು ತಾಯಿ ಒಬ್ಬರೇ. ಇಂತಹ ಮನ್ಸೂರ್ಗೆ ಫರ್ಜಾನಳನ್ನು ಕೊಟ್ಟು ಮದುವೆ ಮಾಡಿಕೊಡಲಾಗಿರುತ್ತೆ. ಒಬ್ಬನೇ ಮಗ, ಅವ್ರು ಗುಜರಿ ವ್ಯಾಪಾರ ಮಾಡ್ತಿದ್ದ. ಅವ್ರ ಮಗ ಬೆಳಿಗ್ಗೆ ಹೋಗಿರೋ ವ್ಯಾಪಾರಕ್ಕೆ 11 ಗಂಟೆಗೇನೋ ಮತ್ತೆ ಏನೋ ಫೋನ್ ಮಾಡಿದಾಗ ಫೋನ್ ಎತ್ತಲಿಲ್ಲ. ಎತ್ತಲಿಲ್ಲ ಅಂತ ಮತ್ತೆ ಇವರು ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಇದಕ್ಕೆ ಮತ್ತೊಮ್ಮೆ ಪೊಲೀಸ್ನವ್ರಿಗೆ ಹೋಗಿ ತಿರ್ಸಿದ್ದಾರೆ. ತಿರ್ಸಾದ್ಮೇಲೆ ಮತ್ತೆ ಅವರು ಹೋಗಿ ಹುಡುಕಿದ್ದಾರೆ.
ಹುಡ್ಕಾದ್ಮೇಲೆ ಗೋಲ್ ಬಿದ್ದಿದ್ವಿ ಮತ್ತೆ ಕೆತೆಗಣ್ಣ ರಾತ್ಗೆ ನೈಟು ರಾತ್ರಿ 9 ಗಂಟೆಗೆ ಸಿಕ್ಕಿದ್ದಾರೆ ಎಲ್ಲಿದ್ದಾರಂತ ಮತ್ತೆ ತನಿಖೆ ಮಾಡ್ತಿದ್ದಾರೆ. ದಯವಿಟ್ಟು ನಮಗೆ ನ್ಯಾಯ ತೋರಿಸ್ಕೊಡ್ಬೇಕು. ಅಮಾಯಕ ಸರ್ ಅವನು ಒಬ್ಬ ಅಮಾಯಕ ಅವನು ಗಂಡ ಇಲ್ಲ 3 ಅವನು ಇನ್ನೂ ಹುಟ್ಟೇ ಇರಲಿಲ್ಲ ಪಾಪ ಗಂಡ ಬಿಟ್ಟು ಹೋಗ್ಬಿಟ್ಟಿದ್ರು. ಅವ್ರ ಫ್ಯಾಮಿಲಿಗೆ ಯಾರು ಸಪೋರ್ಟ್ ಇಲ್ಲ ಅವನೊಂದು ಸ್ವಲ್ಪ ಅಳ್ಳು ಮಳ್ಳು ಅವನು. ಯಾವಾಗ ತನಗೆ ಬೇಕಾದ ಎಲ್ಲ ಅಗತ್ಯಗಳನ್ನು ಪೂರೈಸ್ತಾ ಇದ್ದ ಧನರಾಜ್ ಬಿಟ್ಟು ಈ ಮನ್ಸೂರ್ಗೆ ಇವಳನ್ನು ಗಂಟು ಹಾಕಿಬಿಟ್ರು ಇವಳ ಅನೈತಿಕ ಸಂಬಂಧಕ್ಕೆ ಈ ಮದುವೆ ಅಡ್ಡಿಯಾಗಿಬಿಡುತ್ತೆ. ಇದರಿಂದ ರೊಚ್ಚಿಗೆದ್ದ ಈ ಬುಕಾಳಿ ಪರ್ಜಾನ ಮದುವೆಯಾದ ಒಂದೇ ತಿಂಗಳಿಗೆ ಒಂದು ನಿರ್ಧಾರಕ್ಕೆ ಬಂದು ಬಿಡ್ತಾಳೆ. ಮೊದಲೇ ಮನ್ಸೂರ್ದು ಗುಜರಿ ವ್ಯಾಪಾರ. ಸ್ಥಳೀಯರು ಹೇಳುವಂತೆ ಈ ಎರಳು ಮರಳು ವ್ಯಕ್ತಿಯಿಂದ ಅದ್ಯಾವ ಸುಖ ತಾನೇ ಸಿಕ್ಕಾತು ಅನ್ನೋ ಕಾರಣಕ್ಕೆ ಇಟ್ಕೊಂಡಿದ್ದ ಧನರಾಜ್ಗೆ ಹೇಳಿ ಇವನನ್ನು ಶಿವ ಅನಿಸ್ಬಿಡು ಅನ್ನೋ ಹುಕ್ಕುಂ ಹೊರಡಿಸ್ಬಿಟ್ಟು ಅದಕ್ಕೆ ಪರೋಕ್ಷವಾಗಿ ಎಲ್ಲ ಸಹಕಾರ ನೀಡಲು ಈ ಫರ್ಜಾನ ನಿಂತು ಬಿಡ್ತಾಳೆ. ಆಗಲೇ ನೋಡಿ ಈ ಧನರಾಜ್ ಅನ್ನೋ ಹಂತಕ ಈ ಗುಜರಿ ವ್ಯಾಪಾರಿ ಮುಗಿಸಲು ತನ್ನಿಬ್ಬರು ಗೆಳೆಯರಾದ ವೆಂಕಟೇಶ್ ಹಾಗೂ ದರ್ಶನ್ ಜೊತೆ ಸೇರಿ ಒಂದು ಭರ್ಜರಿ ಪ್ಲಾನ್ ರೂಪಿಸಿಬಿಡ್ತಾರೆ. ಸೊ 4th ಮಾರ್ಚ್ 2026 ದಿನದಲ್ಲಿ ನಮಗೆ ಒಂದು ಬೆಳಗ್ಗೆ ಫಸ್ಟ್ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬರು ಮಿಸ್ಸಿಂಗ್ ಆಗಿದ್ದಾರೆ. ಮನ್ಸೂರ್ ಪಾಷಾ ಸನ್ ಆಫ್ ಲೇಟ್ ಸಜ್ಜಾದ್ ಅನ್ನೋರು 31 ವರ್ಷ ಗುಜರಿ ವ್ಯಾಪಾರಿ. ಇವರು ಮಿಸ್ ಆಗಿದ್ದಾರೆ ಅನ್ನೋದು ಒಂದು ಮಾಹಿತಿ ತಿಳಿದು ಬರುತ್ತೆ. ಸೊ ಇಮಿಡಿಯೇಟಾಗಿ ನಾವು ಪೊಲೀಸರು ಅವ್ರದ್ದು ಎಲ್ಲಿ ಹೋಗಿದ್ರು ಅನ್ನೋದು ಪತ್ತೆ ಮಾಡೋಕ್ಕೆ ಪ್ರಯತ್ನ ಮಾಡುವಾಗ ಸಾಯಂಕಾಲ ನಮಗೆ ಒಂದು ಚಿಕ್ಕೋಟಿಹಳ್ಳಿ ಅನ್ನೋದು ರಂಗಾಪುರ ತುಮಕೂರು ರೂರಲ್ ಟಿಪ್ಟೂರು ರೂರಲ್ ಲಿಮಿಟ್ಸಲ್ಲಿ ಬರುತ್ತೆ ಹಳ್ಳಿ. ಅಲ್ಲಿ ತೋಟದಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕುತ್ತೆ. ಇಮಿಡಿಯೇಟಾಗಿ ಪೊಲೀಸರು ಸ್ಪಾಟ್ಗೆ ಹೋಗಿ ಅವರು ಫ್ಯಾಮ್ಲಿಗೆ ತೋರಿಸುವಾಗ ಅದು ಸೇಮ್ ಈ ಮನ್ಸೂರ್ ಪಾಷಾ ಅನ್ನೋರದೇ ಡೆಡ್ ಬಾಡಿ ಅಂತ ತಿಳಿದು ಬರುತ್ತೆ. ಕೇಳಿಸ್ಕೊಂಡ್ರಲ್ಲ SP ಅವರ ಮಾತು. ಈ ಗುಜರಿ ವ್ಯಾಪಾರ ಮಾಡುವ ಮನ್ಸೂರನ್ನು ವ್ಯಾಪಾರ ಮಾಡುವ ನೆಪದಲ್ಲಿ ಈ ಧನರಾಜ್ ಅಂಡ್ ಗ್ಯಾಂಗ್ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಬೈಕ್ನ ಶಾಕ್ ಅಬ್ಸರ್ವ್ನಿಂದ ತೀವ್ರ ಹಲ್ಲೆ ಮಾಡಿ ಶಿವನ ಪಾದಕ್ಕೆ ಕಳುಹಿಸಿಬಿಡ್ತಾರೆ. ಯಾವಾಗ ಈ ಮನ್ಸೂರ್ ಬೆಳಗ್ಗೆ ಹೋದವನು ಎಷ್ಟೊತ್ತಾದರೂ ವಾಪಸ್ ಬರಲ್ವೋ ಆಗ ಅವನಿಗಾಗಿ ಹುಡುಕಾಟ ಮಾಡಲು ಸಂಬಂಧಿಗಳು ಶುರು ಮಾಡ್ತಾರೆ. ಸುಳಿವು ಸಿಗದಿದ್ದಾಗ ಪೊಲೀಸರಿಗೆ ದೂರು ನೀಡಿ ಪತ್ತೆ ಮಾಡುವಂತೆ ಮನವಿ ಮಾಡ್ತಾರೆ. ವ್ಯಾಪಾರಕ್ಕೆ ಹೋದನು 12, 1 ಗಂಟೆ 2 ಗಂಟೆ ಆದರೂ ಫೋನು ರಿಸೀವ್ ಮಾಡಿಲ್ಲ. ಇಲ್ಲಿಂದ ಹುಡುಗರು ಎಲ್ಲ ಹೋಗಿ ಚೆಕ್ ಮಾಡಿದ್ದಾರೆ. ಆಮೇಲೆ ಚೆಕ್ ಮಾಡಿದ ಮೇಲೆ 8, 9, 10 ಗಂಟೆಗೆ ಗೊತ್ತಾಗಿದೆ. ಪೊಲೀಸ್ನವ್ರು ಹೋಗಿ ಆಮೇಲೆ ಎಲ್ಲ ಇರೋಫೆ ಮಾಡಿಬಿಟ್ಟು ಎಲ್ಲ ಬಾಡಿ ತಗೊಂಡು 2 ಗಂಟೆಗೇನೋ ಬಾಡಿ ತಗೊಂಡು ಬಂದರು. ಹೇಳಿ, ಈಗ ಯಾರ ಮೇಲಾದ್ರೂ ಡೌಟ್ ಇದೆಯಾ? ಡೌಟ್ ಇನ್ನೂ ಯಾರ ಮೇಲೂ ಇಲ್ಲ ಸರ್. ಪೊಲೀಸ್ ತನಿಖೆ ಮಾಡಿದರೆ ಗೊತ್ತಾಗುತ್ತೆ. ಪೊಲೀಸ್ ಮೇಲೆ ಭರವಸೆ ಇದೆ. ಪೊಲೀಸ್ ಮೇಲೆ ಭರವಸೆ ಇದೆ. ಪೊಲೀಸ್ ಮೇಲೆ ಭರವಸೆ ಇದೆ, ಕಾನೂನು ಮೇಲೆ ಭರವಸೆ ಇದೆ. ಅವರೆಲ್ಲ ಅಪರಾಧಿ ನಂಬಿಕೆ ಇದೆ ಅವ್ರ ಮೇಲೆ, ಕಾನೂನು ಮೇಲೆ ನಂಬಿಕೆ ಇದೆ. ನಮಗೆ ನ್ಯಾಯ ತೋರಿಸ್ಕೊಡ್ತೀವಿ. ಪಾಪ ಅವ್ರ ತಾಯಿ ಇರೋದು ಒಬ್ಬರೇ, ಯಾರು ಅವ್ರಿಗೆ ನೋಡೋರಿಲ್ಲ. ಎದ್ದಿದ್ದೆ ಒಬ್ಬ. ಹಂಗಾಗಿ ಯಾರು ಬೇರೆಯವ್ರಿಗೆ ಆಗಬಾರ್ದು ಆ ಥರ. ನಮ್ಮಾಗಿರೋದು ಬೇರೆಯವ್ರಿಗೆ ಆಗಬಾರ್ದು. ಒಟ್ನಾಗ ಶಿಕ್ಷೆ ಆಗಬೇಕು. ನಮಗೆ ನ್ಯಾಯ ದಯವಿಟ್ಟು ಶಿಕ್ಷೆ ಆಗಬೇಕು. ಆತಂಕ ಯಾವಾಗ ಪೊಲೀಸರು ದೂರು ದಾಖಲಿಸಿಕೊಂಡು ತನಿಖೆಗೆ ಇಳಿದ್ರೋ ಈ ಮನ್ಸೂರ್ನನ್ನ ಹಂತಕರು ಮುಗಿಸಿರುವ ಮಾಹಿತಿ ಹೊರಬೀಳುತ್ತೆ. ಇದ್ದಿದ್ದು ಒಬ್ಬನೇ ಒಬ್ಬ ಮಗ. ಇದೀಗ ತಾಯಿಗೂ ಯಾರ ಆಶ್ರಯ ಇಲ್ಲ. ಈ ನೀಚ ಕೆಲಸ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಲಿ ಅಂತ ನೋವಿನಿಂದ ಬೇಡಿಕೊಳ್ತಾರೆ. ಸೊ ಈ ಮದುವೆ ಆಗಿರುವ ಹಿನ್ನೆಲೆ ಏನಾದರೂ ಈ ಥರ ಘಟನೆ ಆಗಿರ್ಬೋದಾ ಅನ್ನೋ ರೂಟಲ್ಲಿ ಚೆಕ್ ಮಾಡಿದಾಗ ಈ ಫರ್ಜಾನ ಅನ್ನೋರಿಗೆ ಧನರಾಜ್ ಅನ್ನೋರ ಜೊತೆ ಮದುವೆಗೆ ಮುಂಚೆ ಈ ನಡೆದಿರೋ ಮದುವೆಗಿಂತ ಮುಂಚೆ ಒಂದು ಸಂಬಂಧ ಇರುತ್ತೆ. ಸೊ ಆ ಸಂಬಂಧ ಹಿನ್ನೆಲೆಯಿಂದನೇ ಈ ಘಟನೆ ನಡೆದಿದೆ ಅನ್ನೋದು ನಮಗೆ ಕಂಡುಬರುತ್ತೆ. ಸೊ ಇಮಿಡಿಯೇಟಾಗಿ ನಾವು ಧನರಾಜ್ ಮತ್ತು ಧನರಾಜ್ಗೆ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬರು ವೆಂಕಟೇಶ್ ಮತ್ತು ದರ್ಶನ್, ಎಲ್ಲರೂ ಅಜ್ಜಂಪುರ ತಾಲೂಕು ಚಿಕ್ಕಮಗಳೂರು ದಾಸರಹಟ್ಟಿ ಗ್ರಾಮದವರು. ಸೊ ಇವರು ಈ 3 ಜನವನ್ನು ನಾವು ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ಕೊಂಡು ಬಂದು ಮತ್ತು ಈ ಫರ್ಜಾನನ್ನು ಸಹ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ತಿಳಿದು ಬಂದಿರೋದೇನೆಂದರೆ ಇವರನ್ನು ಗುಜರಿ ವ್ಯಾಪಾರಿ ಮಾಡ್ಕೊಳ್ತಾ ಇರುವ ಮನ್ಸೂರನ್ನು ಕರೆದು ಈ ಯಾರು ಜನ ಇಲ್ಲದೆ ಅಂತ ಜಾಗದಲ್ಲಿ ಈ ಬೈಕ್ಗೆ ಇರುವಂಥ ಶಾಕ್ ಅಬ್ಸಾರ್ಬರ್ ರಾಡ್ ಏನಿರುತ್ತೆ ಆ ಶಾಕ್ ಅಬ್ಸಾರ್ಬರ್ ರಾಡಿಂದ ತಲೆಗೆ ಹಿಂಭಾಗದಲ್ಲಿ ಹೊಡೆದು ಅವರು ರಕ್ತಗಾಯ ಥರ ಮಾಡಿಸಿ ಅವ್ರನ್ನು ಸಾಯಿಸಿರೋದು ಕಂಡುಬರುತ್ತೆ. ಸೊ ಅವರು ಕೊಟ್ಟಿರುವ ಇದರ ಮೇಲೇ ನಾವು ಮರ್ಡರ್ ವೆಪನ್ನು ಮತ್ತು ಅದಕ್ಕೆ ಯೂಸ್ ಮಾಡಿರುವ ಒಂದು ಬೊಲೆರೋ ಪಿಕಪ್ ವ್ಯಾನ್ ಮತ್ತು ಒಂದು ಮೋಟರ್ ಸೈಕಲ್, ಪಲ್ಸರ್ ಮೋಟರ್ ಸೈಕಲನ್ನು
ಸೀಸ್ ಮಾಡಲಾಗಿದೆ ಮತ್ತು ಜೊತೆಗೆ ಈ 4 ಜನವನ್ನು ಅರೆಸ್ಟ್ ಮಾಡಿ ನಾವು ಕಸ್ಟಡಿಗೆ ಪ್ರೊಡ್ಯೂಸ್ ಮಾಡಿ ಈಗ ಪೊಲೀಸ್ ಕಸ್ಟಡಿಗೆ ತಗೊಳ್ಳಲಾಗಿದೆ. ಅಯ್ಯೋ ಮುಖಹೇಡಿಗಳ, ಪಾಪದ ವ್ಯಕ್ತಿ ಈ ಮನ್ಸೂರ್ನನ್ನು ಅಷ್ಟೊಂದು ಕ್ರೂರವಾಗಿ ಮುಗಿಸುವ ಹಕೀಕತ್ತು ನಿಮಗೇನಿತ್ತೋ? ಅಷ್ಟಕ್ಕೂ ಮದುವೆಯಾಗಿ ತಿಂಗಳು ತುಂಬಿಲ್ಲ ಅಷ್ಟೊತ್ತಿಗಾಗಲೇ ಮಿಂಡನ ಜೊತೆ ಸೇರಿ ಗಂಡನಿಗೆ ಚಟ್ಟ ಕಟ್ಟಿದ ಈ ಚಟಗಾತಿ ಫರ್ಜಾನಳಿಗೂ ಈ ಕ್ರೂರತ್ವದ ಮನಸ್ಸ್ಯಾಕೆ ಬಂತು ಏನೋ ಆ ಅಲ್ಲಾನೇ ಬಲ್ಲ. ಮಾಡಿದ ಈ ಕ್ರೂರ ಕೆಲಸಕ್ಕೆ ಎಲ್ಲರೂ ಇದೀಗ ಕಂಬಿ ಹಿಂದೆ ಸೇರಿದ್ದಾರೆ. ಮನ್ಸೂರ್ನ ಹೆತ್ತ ತಾಯಿ ಮತ್ತೆ ಒಂಟಿಯಾದ್ನಲ್ಲ ಅನ್ನೋ ನೋವಿನಿಂದ ಹಿಡಿ ಶಾಪ ಆಗ್ತಾ ಇದ್ದಾರೆ. ಅದೇನೇ ಇರಲಿ, ಈ ಫರ್ಜಾನಳ ಈ ಪಾಪ ಕೃತ್ಯ ಯಾರು ಮೆಚ್ಚುವಂಥದ್ದಲ್ಲ ಕಣ್ರಿ. ಅಷ್ಟೇ ಯಾಕೆ ಅಲ್ಲ ಕೂಡ ಇವಳನ್ನ ಮೆಚ್ಚುವ ಕೆಲಸವನ್ನ ಮಾಡೋದಿಲ್ಲ.